ನಮಸ್ಕಾರ ವೀಕ್ಷಕರೇ. ರಾಜ್ಯದಲ್ಲಿ ವರ್ಷದಿಂದ ವರ್ಷಕ್ಕೆ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹದಗೆಡುತ್ತಿದೆ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳ ಸೇರ್ಪಡೆ ಕಡಿಮೆ ಆಗುತ್ತಿದೆ. ಸಾವಿರಾರು ಸಂಖ್ಯೆಯ ಶಾಲೆಗಳು ಮುಚ್ಚಿ ಹೋಗಿವೆ. ಈಗ ಪರಿಹಾರವೆಂಬಂತೆ ಕಡಿಮೆ ಹಾಜರಾತಿ ಇರುವ ಶಾಲೆಗಳನ್ನು ಮುಚ್ಚಿ ಕೆಪಿಎಸ್ ಶಾಲೆಗಳಲ್ಲಿ ವಿಲೀನಗೊಳಿಸಿ ಇವನ್ನು ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳೆಂದು ಹೊಸ ಹೆಸರಿನಿಂದ ಕರೆಯಲು ಸರ್ಕಾರ ಹೊರಟಿದೆ. ಸರ್ಕಾರದ ಈ ನಿರ್ಧಾರದ ವಿರುದ್ಧ ಪೋಷಕರು, ವಿದ್ಯಾರ್ಥಿ ಸಂಘಟನೆಗಳು ಹಾಗೂ ಶಿಕ್ಷಣ ತಜ್ಞರು ಧ್ವನಿ ಎತ್ತುತ್ತಿದ್ದಾರೆ. ಸರ್ಕಾರಿ ಶಾಲೆಗಳ ಈ ದುಸ್ಥಿತಿಗೆ ಹಲವಾರು ಕಾರಣಗಳಿವೆ. 1990ರ ನಂತರ ಜಾರಿಗೆ ಬಂದ ಜಾಗತೀಕರಣ, ಖಾಸಗೀಕರಣ, ಉದಾರೀಕರಣದ ನೀತಿಗಳ ಪರಿಣಾಮವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಹೆಚ್ಚಾಗಿ ಶಿಕ್ಷಣ ಕ್ಷೇತ್ರವನ್ನು ಖಾಸಗಿ ಕ್ಷೇತ್ರ ಆಕ್ರಮಿಸತೊಡಗಿರುವುದು ಒಂದು ಪ್ರಬಲ ಕಾರಣವಾದರೆ, ಜಾಗತಿಕವಾಗಿ ಇಂಗ್ಲಿಷ್ ಭಾಷೆಯ ಪ್ರಭಾವವೂ ಕೂಡ ಸರ್ಕಾರಿ ಶಾಲೆಗಳನ್ನು ಮೂಲೆಗೆ ತಳ್ಳುತ್ತಾ ಬಂದಿದೆ. ಇನ್ನೊಂದು ಮುಖ್ಯ ಕಾರಣ ಸರ್ಕಾರಿ ವ್ಯವಸ್ಥೆ. ಶಿಕ್ಷಣ ಕ್ಷೇತ್ರದ ನಿರ್ವಹಣೆಯ ಹೊಣೆ ಹೊತ್ತ ಸರ್ಕಾರಿ ವ್ಯವಸ್ಥೆಗೆ ಸೇರ್ಪಡೆಗೊಂಡ ಅಧಿಕಾರಿಗಳು ಹಾಗೂ ಶಿಕ್ಷಕ ಸಮುದಾಯಕ್ಕೆ ದೊರಕಿದ ಉದ್ಯೋಗ ಭದ್ರತೆಯೂ ಹೊಣೆರಹಿತ ವ್ಯವಸ್ಥೆಯನ್ನಾಗಿ ಮಾರ್ಪಡಿಸಿದೆ. ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಒಮ್ಮೆ ಉದ್ಯೋಗ ಪಡೆದವರನ್ನ ಅಶಿಸ್ತು, ಕರ್ತವ್ಯಲೋಪ, ಭ್ರಷ್ಟಾಚಾರ ಮುಂತಾದ ಯಾವುದೇ ಕಾರಣಗಳಿಂದ ಅಲುಗಾಡಿಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಶಿಸ್ತಿನ ಕ್ರಮ ಆದರೆ ನ್ಯಾಯಾಲಯಗಳ ಮೂಲಕ ರಕ್ಷಣೆ ಪಡೆಯುವ ಅಸ್ತ್ರವೂ ಅವರ ಕೈಯಲ್ಲಿದೆ. ಸಂಘಟನೆ ಬಲ ಕೂಡ ಇದೆ. ಇಲ್ಲಿ ಕೆಲಸ ಮಾಡಿದರೂ ಸಂಬಳ ಸಿಗುತ್ತದೆ, ಮಾಡದಿದ್ದರೂ ಸಂಬಳ ಸಿಗುತ್ತದೆ. ಶಾಲೆಗೆ ವಿದ್ಯಾರ್ಥಿಗಳ ಹಾಜರಾತಿ ಕಡಿಮೆ ಆದರೂ, ಶಾಲೆಯೇ ಮುಚ್ಚಿ ಹೋದರೂ ಯಾರ ಮೇಲೂ ಹೊಣೆಗಾರಿಕೆ ನಿಗದಿ ಆಗುವುದಿಲ್ಲ. ಹೊಣೆ ಹೊತ್ತುಕೊಳ್ಳಬೇಕಾದ ಶಿಕ್ಷಕರು ಮತ್ತು ಅಧಿಕಾರಿಗಳಿಗೆ ಇನ್ನೊಂದು ಊರಿಗೆ ವರ್ಗಾವಣೆ ಆಗಿರುತ್ತದೆ. ಇಂತಹ ವಾತಾವರಣವನ್ನು ಖಾಸಗಿ ಶಿಕ್ಷಣ ಕ್ಷೇತ್ರ ತನ್ನ ಬೆಳವಣಿಗೆಗೆ ಬಳಸಿಕೊಳ್ಳುತ್ತಿದೆ. ಹೊಣೆಗಾರಿಕೆಯುಳ್ಳ ಸರ್ಕಾರಿ ವ್ಯವಸ್ಥೆಯನ್ನು ರೂಪಿಸುವುದು ಹೇಗೆ ಎಂಬುದೇ ನಮ್ಮ ಮುಂದಿರುವ ಬಹುದೊಡ್ಡ ಸವಾಲಿನ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ ಹುಡುಕಲು ಬೇರೆ ಬೇರೆ ದೇಶಗಳಲ್ಲಿ ನಡೆದಿರುವ ಪ್ರಯೋಗಗಳ ಕುರಿತು ನಾವು ಗಮನ ಹರಿಸಬೇಕಾಗುತ್ತದೆ. ಆರೋಗ್ಯ ಕ್ಷೇತ್ರದ ವಿಚಾರ ಬಂದರೆ ಇಂಗ್ಲೆಂಡನ್ನು, ಶಿಕ್ಷಣದ ವ್ಯವಸ್ಥೆಯ ವಿಚಾರಕ್ಕೆ ಬಂದರೆ ಅಮೆರಿಕಾವನ್ನು ಮಾದರಿಯಾಗಿ ತೆಗೆದುಕೊಳ್ಳಬಹುದು ಎಂದು ತಜ್ಞರು ಹೇಳುತ್ತಿರುತ್ತಾರೆ. ಭಾರತದಂತೆಯೇ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವ ರಾಷ್ಟ್ರ ಅಮೆರಿಕ. ಸ್ವಾತಂತ್ರ್ಯ ಗಳಿಸಿ 250 ವರ್ಷಗಳಾಗಿರುವುದರಿಂದ ಅನೇಕ ಪ್ರಯೋಗಗಳನ್ನು ದಾಟಿ ಮುಂದೆ ಬಂದಿದೆ. ಶಿಕ್ಷಣದ ವಿಚಾರಕ್ಕೆ ಬಂದರೆ ಆ ರಾಷ್ಟ್ರದ ಶಿಕ್ಷಣ ನೀತಿಯನ್ನು ಅನುಷ್ಠಾನಗೊಳಿಸುವ ಜವಾಬ್ದಾರಿಯನ್ನು ಎಜುಕೇಷನ್ ಡಿಸ್ಟ್ರಿಕ್ಟ್ ಎಂಬ ವಿಕೇಂದ್ರೀಕೃತ ವ್ಯವಸ್ಥೆಯು ನಿರ್ವಹಿಸುತ್ತದೆ. ಅಮೆರಿಕಾದಲ್ಲಿ ಇಂತಹ 15,000ಕ್ಕೂ ಹೆಚ್ಚು ಎಜುಕೇಷನ್ ಡಿಸ್ಟ್ರಿಕ್ಟ್ಗಳಿವೆ. ಇವುಗಳ ಭೌಗೋಳಿಕ ವ್ಯಾಪ್ತಿಯನ್ನು ಗಮನಿಸುವುದಾದರೆ ನಮ್ಮ ರಾಜ್ಯದ ತಾಲೂಕಿಗೆ ಒಂದು ಎಜುಕೇಷನ್ ಡಿಸ್ಟ್ರಿಕ್ಟ್ ಅಲ್ಲಿದೆ ಎಂದು ಹೇಳಬಹುದು. ಒಂದು ಎಜುಕೇಷನ್ ಡಿಸ್ಟ್ರಿಕ್ಟ್ಗೆ ಪೋಷಕರಿಂದ ಆಯ್ಕೆಯಾದ ಆಡಳಿತ ಮಂಡಳಿ ಇರುತ್ತದೆ. ಅಧಿಕಾರಿಗಳು ಹಾಗೂ ಶಿಕ್ಷಕರ ಆಯ್ಕೆಯ ಅಧಿಕಾರವನ್ನು ಈ ಮಂಡಳಿಗೆ ನೀಡಲಾಗಿದೆ. ಸಿಬ್ಬಂದಿ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವ ಅಧಿಕಾರವೂ ಈ ಮಂಡಳಿಗೆ ಇದೆ. ಈ ಮಂಡಳಿಗೆ ಫೆಡರಲ್ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ಸ್ಥಳೀಯ ಸರ್ಕಾರಗಳಿಂದ ನಿಗದಿಪಡಿಸಿದ ಅನುದಾನ ಬರುತ್ತದೆ. ಹೆಚ್ಚುವರಿಯಾಗಿ ಅಗತ್ಯವಿದ್ದರೆ ಆಡಳಿತ ಮಂಡಳಿಗಳು ಬರುತ್ತವೆ. ಇಂತಹ ಪುಟ್ಟ ವ್ಯವಸ್ಥೆ ಇದ್ದಾಗ ಪರಿಣಾಮಕಾರಿ ನಿರ್ವಹಣೆ ಸಾಧ್ಯ ಆಗುತ್ತದೆ. ಕೇಂದ್ರೀಕೃತ ದೊಡ್ಡ ವ್ಯವಸ್ಥೆ ಆದಂತೆ ಹೊಣೆಗಾರಿಕೆ ವರ್ಗಾವಣೆ ಆಗುತ್ತದೆ. ಅಮೆರಿಕಾದಲ್ಲಿ ಎಜುಕೇಷನ್ ಡಿಸ್ಟ್ರಿಕ್ಟ್ಗಳ ನಡುವೆ ಸ್ಪರ್ಧೆ ಇರುವುದರಿಂದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗುತ್ತದೆ. ಹಾಗಾಗಿ ಅಲ್ಲಿನ ಪೋಷಕರು ಪಬ್ಲಿಕ್ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸುತ್ತಾರೆ. ಅಲ್ಲಿನ ಪೋಷಕರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಎಜುಕೇಷನ್ ಡಿಸ್ಟ್ರಿಕ್ಟ್ ಗುರುತಿಸಿ ಅದರ ವ್ಯಾಪ್ತಿಯಲ್ಲಿ ಮನೆ ಮಾಡಲು ಬಯಸುತ್ತಾರೆ. ನಮ್ಮಲ್ಲಿ ಶಿಕ್ಷಣ ವ್ಯವಸ್ಥೆ ವಿಕೇಂದ್ರೀಕೃತ ಆದರೆ ಮಾತ್ರ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಸುಧಾರಿಸಲು ಸಾಧ್ಯ. ಈಗ ಶಾಲಾ ಅಭಿವೃದ್ಧಿ ಸಮಿತಿಗಳಿವೆ. ಅವು ಕೇವಲ ಸಲಹಾ ಸಮಿತಿಗಳೇ ಹೊರತು ಶಿಕ್ಷಕರ ನೇಮಕಾತಿ ಹಾಗೂ ಶಿಸ್ತು ಕ್ರಮದ ಅಧಿಕಾರ ಇಲ್ಲ. ಎಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿಗಳು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿವೆಯೋ ಅಲ್ಲಿ ಶಾಲೆಗಳಿಗೆ ಸ್ಥಳೀಯರೇ ಸೇರಿ ಹೊಸ ಕಟ್ಟಡಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಅತಿಥಿ ಶಿಕ್ಷಕರನ್ನೂ ನೇಮಿಸಿಕೊಂಡಿದ್ದಾರೆ. ದೌರ್ಭಾಗ್ಯವೆಂದರೆ ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ ಎನ್ನುತ್ತೇವೆ, ಆದರೆ ಅಧಿಕಾರ ವ್ಯವಸ್ಥೆಯಿಂದ ಪ್ರಜೆಗಳನ್ನು ದೂರ ಇಟ್ಟಿದ್ದೇವೆ. ಎಲ್ಲ ಅಧಿಕಾರಗಳನ್ನು ರಾಜ್ಯ ಹಾಗೂ ಒಕ್ಕೂಟ ಸರ್ಕಾರದಲ್ಲಿ ಕೇಂದ್ರೀಕರಿಸಿದ್ದೇವೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಬೇಕಿದ್ದರೆ ಆಡಳಿತ ವ್ಯವಸ್ಥೆಯಲ್ಲಿ ಜನರೂ ಕೂಡ ಪಾಲ್ಗೊಳ್ಳಬೇಕು. ನಮ್ಮ ಜನರ ಶಕ್ತಿಯ ಮೇಲೆ ನಮಗೆ ನಂಬಿಕೆ ಇಡಬೇಕು. ನಮ್ಮ ಜನರಿಗೆ ಎಷ್ಟು ಶಕ್ತಿ ಇದೆ ಎಂದರೆ ಇಂದು ಪ್ರತಿ ಗ್ರಾಮದಲ್ಲೂ 1 ಕೋಟಿ ಖರ್ಚು ಮಾಡಿ ದೇವಸ್ಥಾನ ನಿರ್ಮಿಸಿದ್ದಾರೆ. ಕೆಲವು ಹಳ್ಳಿಗಳಲ್ಲಿ 5 ಕೋಟಿ ರು ತನಕ ವೆಚ್ಚ ಮಾಡಿದ್ದೂ ಇದೆ. ದೇವಸ್ಥಾನಗಳನ್ನು ಕಟ್ಟುವ ಜನರಿಗೆ ಶಾಲಾ ಕಟ್ಟಡಗಳನ್ನು ಕಟ್ಟುವ ಶಕ್ತಿ ಇಲ್ಲವೇ?
ಖಂಡಿತ ಇದೆ. ದೇವಸ್ಥಾನ ಎಂದರೆ ಅದು ನಮ್ಮದು, ನಮ್ಮ ಊರಿನ ಗುರುತು. ಆದರೆ ಶಾಲೆ ನಮ್ಮದಲ್ಲ, ಅದು ಸರ್ಕಾರದ್ದು. ಸರ್ಕಾರ ಎಂದರೆ ಅದೊಂದು ಅಮೂರ್ತ ವ್ಯವಸ್ಥೆ, ಅದು ನಮ್ಮದೆಂದು ಜನರಿಗೆ ಅನಿಸುವುದಿಲ್ಲ. ಶಾಲೆಗಳು ಕೂಡ ಆಯಾ ಹಳ್ಳಿಗಳ ಹಾಗೂ ವ್ಯಾಪ್ತಿಯ ಜನರಿಗೆ ಸೇರಿದ್ದೆಂಬ ಭಾವನೆ ಬರುವಂತೆ ಮಾಡುವುದೆಂದರೆ ಶಾಲೆಯ ಎಲ್ಲ ವ್ಯವಹಾರಗಳಲ್ಲೂ ಪಾಲ್ಗೊಳ್ಳುವ ಅಧಿಕಾರ ಜನರಿಗೆ ಇರಬೇಕು. ನಮ್ಮೂರಿನ ಶಾಲೆಯ ವಿಚಾರವನ್ನು ಬೆಂಗಳೂರಿನಲ್ಲಿ ಅಥವಾ ದೆಹಲಿಯಲ್ಲಿ ತೀರ್ಮಾನ ಮಾಡುತ್ತಿರುವುದೇ ದುಸ್ಥಿತಿಗೆ ಮುಖ್ಯ ಕಾರಣ. ಈ ವ್ಯವಸ್ಥೆ ಬದಲಾಗದೆ ಸರ್ಕಾರಿ ಶಾಲೆಗಳು ಸುಧಾರಣೆ ಆಗುವುದಿಲ್ಲ, ಬದಲಾಗಿ ಬರೀ ಅರಣ್ಯ ರೋದನ ಆಗುತ್ತದೆ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.